ಶಾರ್ಟ್ಕಟ್ ಈಸ್ ವೆರಿ ಹಲ್ಕಟ್ ಅನ್ನೋಕೆ ಇದ ಒಂದು ದಾರಿ ಸಾಕ್ಷಿ ಆಗೈತೆ ನೋಡ್ಪ ನನಗೆ. ನಾನು ಗದಗ ತಾಲೂಕಿನಲ್ಲಿರೋ ಒಂದು ವಿಶೇಷ ದರ್ಗಾಗೆ ಹೊಂಟಿದ್ದೆ. ಹೈವೇ ಮ್ಯಾಗ ಹೋಗಿದ್ದೆ, ಶಾರ್ಟ್ಕಟ್ ಹೋಗೋಣ ಅಂತೇಳಿ ಒಂದು ಕಾರು ತೊಗೊಂಡೆ. ಹೊಲದ ದಾರಿ ಹಿಡಿದು ಬಿಡ್ತೆ. ಹಂಗೆ ಹೊಂಟೇನಿ ಒಂದು ರೋಡ್ ಹತ್ತ. ಇದು ಯಾವ ರೋಡ್ ಅಂದ್ರೆ ಕೋಳಿವಾಡ ಗ್ರಾಮದ ರೋಡ್. ಹುಬ್ಳಿ ತಾಲೂಕಿನಲ್ಲಿ ಬರುವ ಕೋಳಿವಾಡ ಗ್ರಾಮ. ಈ ಗ್ರಾಮದಾಗ ಇಷ್ಟು ರೋಡ್ ಹದಗೆಟ್ಟೈತೆ ಅಂದ್ರೆ 10 ಕಿಲೋಮೀಟರ್ ರೋಡ್ ಅನ್ನೋದು ಸರ್ವನಾಶ ಆಗ್ಬಿಟ್ಟೈತಿ. ಆದಷ್ಟು ಬೇಗ ಈ ರಸ್ತೆ ಸರಿ ಮಾಡಿಸಿದ್ರೆ ತುಂಬ ಒಳ್ಳೇದಾಗುತ್ತೆ. ಯಾಕಂದ್ರೆ ಈ ಊರಿನ ಜನರಿಗೆ, ಆಮೇಲೆ ಸುತ್ತಮುತ್ತಲ ಊರಿಗೆ ಹೋಗೋ ಜನರಿಗೆ ತುಂಬ ಪ್ರಾಬ್ಲಮ್ ಆಗ್ತಾ ಇದೆ. ಹಾಯ್ ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ರಿ MDT ಫಿಲ್ಮ್ಸ್ ಆ್ಯಂಡ್ ವ್ಲಾಗ್. ನಾವು ಇವತ್ತು ಮುಳುಗುಂದಕ್ಕೆ ಬಂದೇವಿ. ಇದು ಗದಗ ಜಿಲ್ಲಾ, ಗದಗ ತಾಲೂಕಿನಲ್ಲಿ ಬರೋ ಒಂದು ಗ್ರಾಮ. ಇಲ್ಲಿ ದಾವಲ್ ಮಲಿಕ್ ದರ್ಗಾ ತುಂಬ ಫೇಮಸ್ ಇದೆ. ಬೆಟ್ಟದ ಮೇಲಿರುವ ದಾವಲ್ ಮಲಿಕ್ ದರ್ಗಾಗ ಸುಮಾರು 200 ವರ್ಷಗಳ ಕಾಲ ಇತಿಹಾಸ ಇದೆ. ಆಲ್ರೆಡಿ ನಾವು ದ್ವಾರ ಬಾಗಲ ದಾಟಿ ಬಂದುಬಿಟ್ಟೇವಿ. ದರ್ಗಾಗೆ ಹೋಗೋ ಮುಂದೆ ಏನಾರ ನೀವು ಊದಿನ ಕಡ್ಡಿ ಒಯ್ಬೋದು. ಇದು ನೀವು ನೋಡ್ತಾ ಇರ್ಬೋದಲ್ಲ, ಇಲ್ಲೇ ಪಾದರಕ್ಷೆಗಳನ್ನು ಬಿಟ್ಟು ಮೇಲ್ಗಡೆ ಹೋಗ್ತಾ ಇದ್ರೆ ದಾವಲ್ ಮಲಿಕ್ ದರ್ಗಾ ಅಭಿವೃದ್ಧಿಗೆ ಪಟ್ಟಿ ಬರೆಸ್ಕೊತಾ ಇರ್ತಾರೆ. ನೀವು ಪಟ್ಟಿ ಬರೆಸಿ ಇಲ್ಲಿ ಒಂದು 300 ಮೆಟ್ಲು ಅದಾವು. 300 ಮೆಟ್ಲು ಹತ್ತಿ ಹೋಗ್ಬೇಕು. ಅಂದ್ರೆ ಮೇಲೆ ಅಲ್ಲಿ ಬೆಟ್ಟದ ಮೇಲೆ ದಾವಲ್ ಮಲಿಕ್ ದರ್ಗಾ ಐತಿ. ಮೊದ್ಲೇಕ ಇಲ್ಲಿ ಮೆಟ್ಲ, ಆಮೇಲೆ ಈ ತಗಡಿನ ಶೆಡ್ ಇದ್ದಿದ್ದಿಲ್ಲ. ಇತ್ತೀಚೆಗೆ ಈ ತಗಡಿನ ಶೆಡ್ ಹಾಕ್ಸಿದ್ರೆ, ಅದಕ್ಕಿಂತ ಮುಂಚೆ ಮೆಟ್ಲ ಮಾಡಿಸಿದ್ರೆ. ಹೋಗೋ ಮುಂದೆ ಆಜು ಬಾಜು ಅಸಹಾಯಕರು ಕುಂತಿರ್ತಾರೆ, ಅವ್ರಿಗೆ ದಾನ ಮಾಡ್ಕೊಂಡು ಹೋಗ್ಬೇಕು. ಖಾಜಾ ಬಂದೇ ನವಾಜ್ ಅವರ ಕಾಲದಲ್ಲಿ ಇದ್ದಂಥ ಒಬ್ಬರ ಸಂತರಂದ್ರೆ ಅವರ ದಾವಲ್ ಮಲಿಕ. ಈ ಒಂದು ದರ್ಗಾ ಕೆಲವರ ಮನೆ ದೇವರು ಕೂಡ ಹೌದು. ಆಮೇಲೆ ಇಲ್ಲಿ ಬರುವ ಭಕ್ತರು ಗಾಢವಾದ ನಂಬಿಕೆಯನ್ನು ಇಟ್ಕೊಂಡು ಬರ್ತಾರೆ. ಈಗ ನಾವು ಮ್ಯಾಗ ಹತ್ತಿ ಬಂದ್ವಿ. ಮ್ಯಾಗ ಹತ್ತಿದ್ರೆ ಪೂರ್ತಿ ಮುಳುಗುಂದ ಊರ ಕಾಣ್ತೈತಿ ಇಲ್ಲಿಂತ್ರ. ನೀವು ಇಲ್ಲಿ ನೋಡ್ತಾ ಇರ್ಬೋದಲ್ಲ, ಇದೈದು ನೋಡೋ ದಾವಲ್ ಮಲಿಕ್ ಅವರು ನಿಂತಂಥ ಜಾಗಗಳು. ಇಲ್ಲಿ ನೀವು ಮುಂದೆ ನೋಡತ್ತಿರಲ್ಲ, ಇದು ದಾವಲ್ ಮಲಿಕ್ ದರ್ಗಾ. ಬಹಳ ಸುಂದರದಿಂದ ಇದನ್ನು ಕಟ್ಟಿದ್ದಾರೆ. ಈ ಒಂದು ಜಾಗಕ್ಕೆ ಬಹಳ ಪವರ್ಫುಲ್ ಜಾಗ ಅಂತಾರೆ. ಇಲ್ಲಿ ಬಂದಂಥ ಭಕ್ತರು ಏನಾದರೂ ಒಂದು ಬೇಡಿಕೆ ಇಟ್ಟು ಹೋಗಿರ್ತಾರೆ. ಆ ಬೇಡಿಕೆ ಪೂರ್ತಿ ಆಗ್ತಾವೆ. ಪೂರ್ತಿ ಆದಮೇಲೆ ಇಲ್ಲಿ ಬಂದು ಕುರಿನೋ ಅಥವಾ ಕೋಳಿನೋ ದೇವ್ರಿಗೆ ಸಮರ್ಪಣೆ ಮಾಡ್ತಾರೆ. ನಡ್ರಿ ಹಿಂಗೆ ಒಳಗೆ ಹೋಗೋಣ. ಇನ್ನೊಂದು ವಿಷಯ ಹೇಳೋದು ಮರೆತೆ, ಈ ಒಂದು ಮುಳುಗುಂದದಲ್ಲಿರುವ ಮುಸಲ್ಮಾನ ಬಾಂಧವರು ದಾವಲ್ ಮಲಿಕ್ ಅವರ ಕುಟುಂಬಸ್ಥರು ಅಂತ ಹೇಳಲಾಗಿದೆ. ಇಲ್ಲಿ ನೀವು ಒಳಗಡೆ ನೋಡ್ತಾ ಇದ್ದೀರಲ್ಲ, ಇದು ದಾವಲ್ ಮಲಿಕ್ ಅವರ ಹಾಸನ. ಅವರು ಕುಳಿತುಕೊಳ್ಳುವಂಥ ಒಂದು ಹಾಸನ. ಅದು ಪೂರ್ತಿ ಗಂಧದ ಕಟ್ಟಿಗೆ ಅಂತ ಕೆತ್ತಲಾಗಿದೆ. ಒಳಗಡೆ ಹೋಗಿ ಬಂದ ನಂತರ ನೀವು ಇಲ್ಲಿ ನೋಡ್ತಾ ಇರ್ಬೋದು, ಇದು ಬಹಳ ಅದ್ಭುತ ವ್ಯೂ ಇದೆ. ನಿಮಗೆ ಇಲ್ಲಿ ಮುಂದೆ ತೋರಿಸ್ತೇನೆ ಬರ್ರಿ. ಈ ದರ್ಗಾಗೆ ಬರೋಕ್ಕಿಂತ ಮುಂಚೆ ಈ ದರ್ಗಾದ ಒಂದು ಬಾವಿ ಐತೆ ಅಲ್ಲಿ. ಆ ಬಾವಿ ಒಳಗೆ ಜಳಕ ಮಾಡಿ ಬರ್ಬೇಕು. ಯಾಕಂದ್ರೆ ನಮಗೆ ಯಾವುದೋ ಒಂದು ರೋಗ, ಚರ್ಮ ರೋಗ ಏನೇ ಇರಲಿ ಎಲ್ಲ ವಾಸಿಯಾಗ್ತೈತಿ. ಈ ಒಂದು ಬಾವಿ ನೀರು ವರ್ಷದ 12 ತಿಂಗಳು ಕೂಡ ಹೀಗೆ ಇರುತ್ತೆ. ಇದಾಗಿತ್ತು ಇವತ್ತಿನ ಲಾಗ್. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನನ್ನು ಒತ್ತಿ.